ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside Vegetable Market, Cloth Bazaar, Raichur. कड़ईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ. ಎಲ್ಲಾ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲು ಪ್ರಾಮಾಣಿಕ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಪತ್ರಕರ್ತರಿಗೆ ಆಹಾರ ಕಿಟ್ ವಿತರಣೆ. ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಶ್ಲಾಘನೀಯ. ತಿಪ್ಪರಾಜ್. ಇಂಧನ ಬೆಲೆ ಏರಿಕೆ ಖಂಡಿಸಿ ಸಿಪಿಐಎಂ ನಿಂದ ಪ್ರತಿಭಟನೆ. ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಹೊರೆ. ನಿಯಂತ್ರಣಕ್ಕೆ ಆಗ್ರಹಿಸಿ ಜನತಾ ವೇದಿಕೆ ಮನವಿ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಳಿಮುಖ. 47 ಜನರಲ್ಲಿ ಸೋಂಕಿನ ದೃಢ. ಅಂಗನವಾಡಿ ನೌಕರರನ್ನು ಕೊರೋನಾ ವಾರಿಯರ್ಸ್ ಎಂದು ನೇಮಕಾತಿ ಆದೇಶ ನೀಡಲು ಆಗ್ರಹಿಸಿ ನೌಕರರಿಂದ ಮನವಿ. ಬಿಳಿಜೋಳ ಖರೀದಿ ಹಣ ಪಾವತಿಗೆ ಜಿ ವೆಂಕಟರೆಡ್ಡಿ ಒತ್ತಾಯ. ನಗರದ ಲೋಹರವಾಡಿಯ ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ ವಿತರಣೆ. ವಾರ್ತೆಗಳ ವಿವರ. ನಗರಸಭೆಯ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ಬಿಜೆಪಿ ಪಕ್ಷದಿಂದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಿತರಿಸಿದರು. ನಗರಸಭೆ ಪೌರ ಕಾರ್ಮಿಕರು ನಗರ ಸ್ವಚ್ಛತೆಯನ್ನು ಕೊರೋನಾ ಸಂದರ್ಭದಲ್ಲಿ ನಿರ್ವಹಿಸಿರುವುದು ನಗರದ ಜನತೆ ಚಿರಋಣಿಯಾಗಿದ್ದಾರೆ ಎಂದರು. ನಗರಸಭೆಯ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ಬಿಜೆಪಿ ಪಕ್ಷದಿಂದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ವಿತರಿಸಿದರು. ನಗರಸಭೆ ಪೌರ ಕಾರ್ಮಿಕರು ನಗರದ ಸ್ವಚ್ಛತೆಯನ್ನು ಕೊರೋನಾ ಸಂದರ್ಭದಲ್ಲಿ ನಿರ್ವಹಿಸಿರುವುದು ನಗರದ ಜನತೆ ಚಿರಋಣಿಯಾಗಿದ್ದಾರೆ ಎಂದರು. ಪೌರ ಕಾರ್ಮಿಕರಿಗೆ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ 5,000 ಮನೆಗಳನ್ನು ಮಂಜೂರಾತಿ ದೊರಕಿದೆ. ಪೌರ ಕಾರ್ಮಿಕರಿಗೆ ಮನೆಗಳನ್ನು ನಿರ್ಮಿಸುವುದು ಹಾಗೂ ಸರ್ಕಾರ ಇತರೆ ಯೋಜನೆಗಳ ಜಾರಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. 6 ಕಲಂ ಮನೆ ನಿರ್ಮಾಣ ಮಾಡಲು ಯೋಜಿಸಲಾಗಿದೆ. ನಗರಸಭೆ ಸದಸ್ಯರು ಇಲ್ಲವೇ ನಗರಸಭೆ ನಿರೀಕ್ಷಕರಿಗೆ ಮಾಹಿತಿ ನೀಡಿದರೆ ಶಾಶ್ವತ ಮನೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಪೌರ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ನೆರವು ನೀಡಲು ಆಹಾರ ಕಿಟ್ ನೀಡಲಾಗುತ್ತಿದೆ. ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರ ಯೋಜನೆಗಳನ್ನು ತಲುಪಿಸಲು ಪ್ರಯತ್ನಿಸುವುದಾಗಿ ಹೇಳಿದರು. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ರಕ್ಷಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸ್ಯಾನಿಟೈಸೇಷನ್ ಮಾಡುವಂಥ ಅಣ್ಣ ತಂಗಿರೇ ಎಲ್ಲರಿಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಆತ್ಮೀಯ ಶುಭ ಮುಂಜಾನೆಯ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತು
ಬಹಳ ಸಂಕಷ್ಟದ ಸಮಯ. ಬಹುಶಃ ಭಾರತ ದೇಶದಲ್ಲಿ ಹಿಂದೆ ಈ ರೀತಿ ಕಷ್ಟ ಯಾವತ್ತೂ ನಮ್ಮ ಮಾನವ ಕುಲ ಅನುಭವಿಸಿರಲಿಲ್ಲ. ಅಂತ ಒಂದು ಕಷ್ಟ ಕಾಲದಲ್ಲಿ ನಾವು ನೀವೆಲ್ಲರೂ ಸಾಗ್ತಾ ಇದ್ದೀವಿ. ಆದರೆ ತಮ್ಮೆಲ್ಲರ ಸಹಕಾರದಿಂದ, ತಮ್ಮ ಕಾರ್ಯದಿಂದ ಇವತ್ತು ನಮ್ಮ ರಾಯಚೂರು ನಗರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ. ಇವತ್ತು ಸ್ಯಾನಿಟೈಸೇಷನ್ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ, ರಾಯಚೂರು ನಗರ ಸ್ವಚ್ಛತೆ ಕಾಪಾಡುವಂಥ ವಿಷಯದಲ್ಲಾಗಿರ್ಬೋದು, ಆಕ್ಸಿಜನ್ ಸಮಸ್ಯೆ ಆಗಿರ್ಬೋದು, ಬೆಡ್ನ ಸಮಸ್ಯೆ ಆಗಿರ್ಬೋದು, ಇಂಜೆಕ್ಷನ್ ಸಮಸ್ಯೆ, ಯಾವುದೇ ಸಮಸ್ಯೆ ಆಗಿಲ್ಲ. ಇವತ್ತು ರಾಯಚೂರು ಸ್ವಚ್ಛತೆ ವಿಷಯದಲ್ಲಿ ತಾವು ಅತ್ಯಂತ ಪ್ರಾಮಾಣಿಕವಾಗಿ ಮನೆಗೆ ಹೋಗದಂತ ಪರಿಸ್ಥಿತಿ ಇತ್ತು. ಅಂತ ಈ ಸಮಯದಲ್ಲಿ ನೀವು ಮನೆಗೆ ಹೋಗಿ ಸ್ವಚ್ಛ ಮಾಡುವಂತ ಕೆಲಸ, ಒಂದೊಂದು ಓಣಿಯಲ್ಲಿ ಹೋಗಿ ಮಾಡುವಂತ ಕೆಲಸ ತಾವೆಲ್ಲರೂ ಮಾಡಿದಿರಿ. ನಾವು ಸಮಸ್ತ ರಾಯಚೂರಿನ ಜನರ ಪರವಾಗಿ ತಮಗೆ ಚಿರಋಣಿಯಾಗಿರ್ತೇವೆ. ಇವತ್ತು ತಾವು ಮಾಡಿದಂತ ಸೇವೆಗೆ ನಾವೇನು ನಿಮ್ಮ ಜೀವನ ಸಾಗಿಸ್ಲಿಕ್ಕೆ ಏನು ಕೊಡ್ತಾ ಇಲ್ಲ, ಆದ್ರೆ ಒಂದು ಸ್ವಲ್ಪ ಕಾಣಿಕೆಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ತಮ್ಮ ಸೇವೆಯನ್ನು ಗುರುತಿಸಿ ತಮ್ಮ ಬೆನ್ನ ಹಿಂದೆ ನಾವು ನಿಲ್ಬೇಕು ಸರ್, ಇಂಥ ಕಷ್ಟದಲ್ಲಿ ಅವರು ಸಹಾಯ ಮಾಡಿದ್ದಾರೆ ನಮ್ಮ ರಾಯಚೂರು ಜನತೆಗೆ ಅಂದಾಗ ನಾನು ನಿಮ್ಮ ಜೊತೆ ಇರ್ತೇನಪ್ಪ, ನಾಯಕರು ಎಲ್ಲರ ಜೊತೆ ಇರ್ತೇನೆ. ತಾವು ಯಾವುದೇ ಒಂದು ಡಿಸಿಷನ್ ತಗೊಂಡ್ರೆ ನಾನು ಅದಕ್ಕೆ ಬದ್ಧನಾಗಿರ್ತೇನೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ತಮಗೆ ಮಾಡುವ ಮೂಲಕ, ಯಾಕಂದ್ರೆ ಸಮಾಜದಲ್ಲಿ ಕಟ್ಟಕಡೆಯ ಜನಾಂಗ ಯಾರಾದರೂ ಇದ್ರೆ ಇವತ್ತು ಈ ಸಮುದಾಯದವರು, ಸ್ಯಾನಿಟೇಷನ್ ಮಾಡುವ ಸಮುದಾಯದವರು ಅಂತ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಿಮಗೆ ಮನೆಗಳು ಆಗಿರ್ಬೋದು, ಇಲ್ಲ ಸರ್ಕಾರದಿಂದ ಬರುವಂತ ಸೌಲಭ್ಯಗಳಿರ್ಬೋದು, ಇವೆಲ್ಲವನ್ನು ಕೂಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನದಲ್ಲಿ ನಾವು ರಾಯಚೂರಿಗೆ ಎಲ್ಲರಿಗೂ ಸೂರು ಒದಗಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಹಂತವಾಗಿ ಇವತ್ತು 5,000 ಮನೆಗಳು ನಮಗೆ ರಾಯಚೂರಿನಲ್ಲಿ ಬಂದಿದೆ. ಯಾರಿಗೆ ಜಾಗ ಇದೆ ನಿಮ್ಮ ಏರಿಯಾದಲ್ಲಿ, ನಮ್ಮಲ್ಲಿ ಬರುವಂತ ನಿವಾಸಿಗಳು, ನೀವು ನಿಮ್ಮ ಸ್ಥಳೀಯವಾಗಿದ್ದಂತ ನಗರಸಭೆ ಸದಸ್ಯರಿಗೆ ಕೊಟ್ರೆ ನಾನು ಆ ಮನೆಗಳು 6 ಕಾಲಮಿನ ಮನೆಗಳು 6,80,000 ರೂಪಾಯಿದ ಮನೆಗಳು ಕಟ್ಟಿಸ್ಕೊಡ್ಲಿಕ್ಕೆ ಈಗಾಗಲೇ ಕಳೆದ 5 ವರ್ಷದಲ್ಲಿ 2,000 ಮನೆಗಳನ್ನು ಕಟ್ಟಿಸಿದ್ದೇವೆ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಾದ್ಮೇಲೆ ರಾಯಚೂರು ನಗರಕ್ಕೆ 5,000 ರೂಪಾಯಿ, 380 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 5,000 ಮನೆ ಕಟ್ಟಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟು ಈಗಾಗಲೇ ಟೆಂಡರ್ ಮುಗಿದಿದೆ. ಸೊ ಆ ಒಂದು ಕಾರ್ಯದಲ್ಲಿ ನಿಮ್ಗೆ ಯಾರಿಗಾದ್ರೂ ಜೋಪಡಿ ಇದ್ರೆ, ಜೋಪಡಿಯಲ್ಲಿ ತಾವು ವಾಸ ಮಾಡ್ತಿದ್ರೆ, ಶೆಡ್ ಇದ್ರೆ, ನಿಮ್ಗೆಲ್ಲರಿಗೂ ಒಂದು ಪರ್ಮನೆಂಟ್ ವಸತಿ ಕಟ್ಟಲಿಕ್ಕೆ ಮಂಜೂರಾತಿ ಸಿಕ್ಕಿದೆ. ಕೆಲವೇ ದಿನದಲ್ಲಿ ನಾನು ಆದ್ರೆ ಎಲ್ಲಾ ಸ್ಲಂಗಳಿಗೆ ವಿಸಿಟ್ ಮಾಡ್ತೇನೆ. ಇಲ್ಲಾಂದ್ರೆ ಅಲ್ಲಿ ನಗರಸಭೆ ಸ್ಥಳೀಯ ಸದಸ್ಯರಿಗೆ ತಾವು ಕೊಟ್ರೆ, ಇಲ್ಲ ನಿಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೊಟ್ರೆ ಅವರು ನಮಗೆ ಮುಟ್ಟಿಸ್ತಾರೆ. ನಿಮ್ಗೆಲ್ಲರಿಗೂ ಸೂರು ಒದಗಿಸುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್ ಮಾತನಾಡಿ, ಕೊರೋನಾ ವಿರುದ್ಧ ಹೋರಾಟದಲ್ಲಿ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು ಇನ್ನಷ್ಟು ಎಚ್ಚರದಿಂದ ಇರಲು ಮನವಿ ಮಾಡಿದರು. ವೈದ್ಯರು, ಆರೋಗ್ಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸೇರಿದಂತೆ ಅನೇಕರು ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿಕಿತ್ಸೆಗೆ ಎಲ್ಲಾ ವ್ಯವಸ್ಥೆಯನ್ನು ಡಾ ಶಿವರಾಜ್ ಪಾಟೀಲ್ ಮಾಡಿದ್ದಾರೆ. ಅವರ ಪ್ರಯತ್ನದ ಫಲವಾಗಿ ಸೋಂಕು ನಿಯಂತ್ರಣ ಸಾಧ್ಯವಾಗಿದೆ. ಪೌರ ಕಾರ್ಮಿಕರ ಸೇವೆ ದೊಡ್ಡದಾಗಿದೆ ಎಂದರು. ತಾವುಗಳು ಮುಂಬರುವಂತ ದಿನಗಳಲ್ಲಿ ಬಹಳ ಸುರಕ್ಷಿತವಾಗಿ ನಾವು ಇರಬೇಕು. ನಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ನಮ್ಮ ಮುಖಾಂತರ ಇನ್ನೊಬ್ಬರ ನಾಗರಿಕರಿಗೆ ತಾವೇನು ಸ್ವಚ್ಛತೆ ಮಾಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ಮನೆ, ನಮ್ಮ ಪಕ್ಕದ ಮನೆ, ನಮ್ಮ ಏರಿಯಾ ಈ ಥರದ್ದನ್ನೆಲ್ಲ ಸ್ವಚ್ಛತೆ ಮಾಡ್ಕೊಳ್ಳೋಕ್ಕೂ ಅವ್ರಿಗೂ ತಿಳಿಸ್ತಾ ಇರಬೇಕು. ಮತ್ತು ನಾವು ಈಗ ಮಾಸ್ಕ್ನ ದಿನನಿತ್ಯ ನಾವು ಮಾಸ್ಕನ್ನು ಉಪಯೋಗ ಮಾಡುವಂಥದ್ದು. ಈಗ ನಾವು ಮಾಡುವಂಥ ಸೇವೆ ಇದು ಅಳಿಲೆ ಸೇವೆ ಮಾತ್ರ. ಇದೇನು ನಾವು ಪೂರ್ತಿ ಇದು ಮಾಡೋಕ್ಕಾಗ್ತಾ ಇಲ್ಲ. ತಮ್ಮನ್ನು ಗುರುತಿಸಿ ಉಳಿದಂತೆ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಹಗಲು ರಾತ್ರಿ ನಾವು ನಗರದ ಕೆಲಸ ಮಾಡ್ತಾ ಇದ್ದೇವೆ. ಶಾಸಕರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಳೆದ 2 ತಿಂಗಳಿಂದ ಯಾವಾಗ ಕರೋನಾ ಪ್ರಾರಂಭ ಆಯಿತು ಅವತ್ತಿಂದ ಇವತ್ತಿನವರೆಗೆ ನಿರಂತರ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳ ಭೇಟಿ ಇರ್ಬೋದು, ಆಕ್ಸಿಜನ್, ಬೆಡ್ಡು, ಆಂಬ್ಯುಲೆನ್ಸು, ಯಾವುದೇ ಥರದ ಜನರಿಗೆ ಸಮಸ್ಯೆ ಇರ್ಬೋದು, ಫೋನ್ ಮಾಡಿದ ತಕ್ಷಣ ಕಾರ್ಯಕರ್ತರು ಮತ್ತು ಡಾಕ್ಟ್ರು ಇವರೆಲ್ಲ ಸೇರಿಕೊಂಡು ಕರೋನಾ ಪೀಡಿತ ನಾಗರಿಕರಿಗೆ ಇವತ್ತಿನ ದಿನ ಆರೋಗ್ಯ ಉತ್ತಮವಾಗಿ ಅವರು ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ ಅಂತ
ಸಂದರ್ಭದಲ್ಲಿ ಆರ್ಡಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ನಗರ ಬಿಜೆಪಿ ಅಧ್ಯಕ್ಷ ಬಿ ಗೋವಿಂದ್, ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ, ರವೀಂದ್ರ ಜಾಲ್ದಾರ್, ಕಡಗುಳು ಆಂಜನೇಯ, ವಕ್ಫ್ ಬೋರ್ಡ್ ಅಧ್ಯಕ್ಷ ಮುಕ್ತಿಯಾರ್, ನಗರಸಭೆ ಸದಸ್ಯರುಗಳಾದ ಇ ಶಶಿರಾಜ್, ಎನ್ ಕೆ ನಾಗರಾಜ್, ಮಹೇಂದರ್ ರೆಡ್ಡಿ, ಲಕ್ಷ್ಮಣ್ ಹುಲಿಗಾರ್, ಪ್ರದೀಪ್ ಸಾನ್ವಾಳ್, ಆರ್ಡಿಎ ಸದಸ್ಯ ಚಂದ್ರಶೇಖರ್, ವಾಣಿಶ್ರೀ, ಮೌನೇಶ್, ನವೀನ್ ರೆಡ್ಡಿ, ವೀರೇಶ್ ತಲ್ವಾರ್, ನರೇಶ್, ನಾಗನಗೌಡ, ಮಾರೆಪ್ಪ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ನಿಯಂತ್ರಿಸಲು ವಾರಿಯರ್ಸ್ಗಳಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ತಿಪ್ಪರಾಜ್ ಹವಾಲ್ದಾರ್ ಹೇಳಿದರು. ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ನಿಯಂತ್ರಿಸಲು ವಾರಿಯರ್ಸ್ಗಳಾಗಿ ನಿಸ್ವಾರ್ಥ ಸೇವೆ ನಡೆಸುತ್ತಿರುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ತಿಪ್ಪರಾಜ್ ಹವಾಲ್ದಾರ್ ಹೇಳಿದರು. ಅವರು ಇಂದು ಆಶಾಪುರ ರಸ್ತೆಯಲ್ಲಿರುವ ತಮ್ಮ ಹೋಟೆಲ್ನಲ್ಲಿ ಬಿಜೆಪಿ ರಾಯಚೂರು ಗ್ರಾಮೀಣ ಘಟಕದಿಂದ ಆಯೋಜಿಸಿದ ಪತ್ರಕರ್ತರಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ದಿನದ 24 ಗಂಟೆಯೂ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ರಾಜ್ಯ ಮತ್ತು ದೇಶದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಬಿತ್ತರಿಸಿ ಜನರಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತದೆ ಎಂದರು. ಇಡೀ ಸರ್ಕಾರ ಕಣ್ಣು ನಡೆಸ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ನನ್ನ ಮಾಧ್ಯಮದ ಸ್ನೇಹಿತರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಎದುರುಮುಂಚೆ ಹೇಳ್ತೇನೆ. ಹಾಗಾಗಿ ಎಲ್ಲೋ ತಾವು ಈ ರೀತಿ ಅಪೂರ್ವ ಆತ್ಮ ಸೇವೆ ಮಾಡ್ತಾ ಇದ್ದೀವಿ. ತಮ್ಮ ಜೀವದ ಅಮೃತರು ತಮ್ಮ ಕುಟುಂಬವನ್ನು ಮರೆತು ನಾವು ಈ ರೀತಿ ಸೇವೆಯನ್ನು ಮಾಡ್ತೀವಿ. ಈ ಸೇವೆಗೆ ನಾವು ಕೂಡ ಒಂದು ಅರಿವು ಸೇವೆ ಮಾಡೋಣ ಅನ್ನೋ ದೃಷ್ಟಿಯಿಂದ ಒಂದು ಗಮನಗಳಿಗೆ ನಾನು ಬಹಳ ವಿನಮ್ರವಾಗಿ ವಿನಂತಪೂರ್ವಕವಾಗಿ ನಿನ್ನೆ ನಾನೇ ಮೆಸೇಜ್ ಟೈಪ್ ಮಾಡಿದ್ದೆ. ಸ್ವಂತ ನನ್ನ ಮೊಬೈಲಿಂದ ನಾನೇ ಟೈಪ್ ಮಾಡಿ ಮೆಸೇಜ್ ಎಲ್ಲ ಹಾಕಿ ಆಮೇಲೆ ನಮ್ಮ ಸಹೋದರರು ಕೇಳಿ ಅದನ್ನ ಕಳಿಸಿಕೊಟ್ಟೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಬರೋದಕ್ಕೆ ಭಾರತೀಯ ಜನತಾ ಪಕ್ಷ ರಾಯಚೂರು ಹಾಗೂ ನಮ್ಮ ತಿಪ್ಪರಾಜ್ ಜನಸೇವಾ ಕೇಂದ್ರ ಅಂತ ರಾಯಚೂರಲ್ಲಿ ಕರೋನಾ ಬಂದ ತಕ್ಷಣವೇ ಮಾಡಿದ್ವಿ. ಆದರೆ ಈಗ ಒಂದು ಮಾತನ್ನು ನಾನು ಹೇಳ್ತೇನೆ, ಎಲ್ಲಿಯೂ ನಾವು ನನ್ನ ಮಾಧ್ಯಮದ ಸ್ನೇಹಿತರನ್ನಾಗಿ ಎಲ್ಲಿ ಪ್ರಚಾರವನ್ನು ಮಾಡಲಿಲ್ಲ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನನ್ನ ಜಿಲ್ಲಾ ಪಂಚಾಯತ್ ರಾಯಚೂರು ಗ್ರಾಮೀಣಕ್ಕೆ 8 ಪತ್ರಗಳು ಹೊಸದಾಗಿ ಮಟ್ಮಾಡಿ ಕೂಡ ಆಗಿದೆ. 9 ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಾವು ಒಂದು ನನ್ನ ಸ್ನೇಹಿತರಿಗೆ ಒಂದು ಅವಕಾಶ ಸಿಕ್ಕಿದೆ. ಸ್ವಾಮಿ ಸಹಕಾರ ಅಂತ 2 ನಿಮಿಷ ನಾನು 2 ನಿಮಿಷ ತಮ್ಮ ಹಂಚಿಕೊಳ್ತೀನಿ. ರಾಯಚೂರು ಜಿಲ್ಲೆಗೆ ಕೇವಲ ರಾಯಚೂರು ಗ್ರಾಮೀಣ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಯಚೂರು ಜಿಲ್ಲೆಗೆ ಒಂದು ಹೆಲ್ಪ್ ಲೈನ್ ಅನ್ನು ತೆಗೆದಿದ್ದೀವಿ ನಾವು. ನಾನು ಆ ಕಿಟ್ಟಲ್ಲಿ ಹಾಕಿದ್ದೇನೆ. ಒಂದು ಸಹಾಯವಾಣಿಯನ್ನು ತೆಗೆದು ಆ ಸಹಾಯವಾಣಿ ನಂಬರ್ 7619293949 ಯಾರೇ ಆ ಕರೆಗೆ ಫೋನ್ ಮಾಡಿದ್ದಾರೆ 24x7 ಆ ಕೆಲಸವನ್ನು ನಮ್ಮ ಹವಾಮಾನ ಜಿಲ್ಲಾದಲ್ಲಿ ಚೌಕಟ್ಟಿಯಿಂದ ಉದ್ಘಾಟನೆ ಮಾಡಿ ಅವರು ಈ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯಾರಾದ್ರೂ ಆಂಬ್ಯುಲೆನ್ಸ್ ಇರ್ಬೋದು, ಬೆಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಯಾವ ರೀತಿ ನಮ್ಮ ತಂಡ ಈ ಕೆಲಸ ಮಾಡ್ತಾ ಇದೆ ಅಂದ್ರೆ ಆ ಹೆಲ್ಪ್ ಲೈನ್ ಒಂದು ಫೋನ್ ಬಂದ್ರೆ 5 ನಿಮಿಷದಲ್ಲಿ ಯಾವ ಫೋನ್ ಬಂದ್ರೆ ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗಿ ಅವ್ರ ಸಮಸ್ಯೆಯನ್ನು ಕೇಳಿ ಅಲ್ಲೇ ಬಗೆಹರಿಸಿದ್ರೆ ಅಲ್ಲೇ ಬಗೆಹರಿಸಿಲ್ಲ ಅಂತಂದ್ರೆ ರಾಯಚೂರು ಕಳ್ಕೊಂಡು ಆ ರೀತಿ ಒಂದು ಸೇವೆಯನ್ನ ರಾಯಚೂರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಾಗೇನೆ 9 ಜಿಲ್ಲಾ ಪಂಚಾಯತಿಗೆ ಒಬ್ಬೊಬ್ಬರನ್ನ ನಮ್ಮ ಕರೋನಾ ಸೇವಾ ಕ್ಷೇತ್ರದಲ್ಲಿ ಕರೋನಾ ವಾರಿಯರ್ಸ್ ಅಂತ ಮಾಡಿ ಎಲ್ಲರಿಗೂ ಒಂದು ನಂಬರನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಜಗತ್ತಿನ ಕನ್ನಡಗೊಳಿಸಿರ್ತಕ್ಕಂಥ ವಿಶೇಷವಾಗಿ ಏನು ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶವನ್ನ ಬಹುಶಃ ನಾನು ಇದನ್ನ ನೈಸರ್ಗಿಕವಾಗಿ ನಿಸರ್ಗದಿಂದ ಬಂದಿರತಕ್ಕಂಥ ವೈರಸ್ ಅಂತ ನೋಡಿಲ್ಲ. ಭಾರತ ಜಗತ್ತಿಗೆ ದೂರ ಆಗ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನಿವತ್ತು ವಿಶ್ವಗುರು ಆಗ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚೀನಾ ದೇಶ ಹಾಗೂ ಅವರ ಜೊತೆ ತಿಳ್ಕೊಂಡ ಒಂದಿಷ್ಟು ದೇಶಗಳು ಸೇರಿ ಭಾರತವನ್ನು ಬಗ್ಗಿಕೊಳ್ಳಲಿಕ್ಕೆ ಈ ರೀತಿ ಒಂದು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಭಾವನೆ ನಮಗೆ. ಹಾಗಾಗಿ ಆದರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಇಡೀ ದೇಶದ ಜನ ಇಡೀ ರಾಜ್ಯದ ಜನ ಒಗ್ಗಟ್ಟಾಗಿ ಎದುರಿಸಲಿಕ್ಕೆ ಇವತ್ತು ಕೈ ಜೋಡಿಸಿದ್ದಾರೆ. ತಾವು ಕೂಡ ಹಗಲು ರಾತ್ರಿ ತಮ್ಮೆಲ್ಲ ಬಹಳಷ್ಟು ರಿಸ್ಕ್ ತಗೊಂಡು ಏನಿವತ್ತು ನಮ್ಮ ಜಿಲ್ಲೆಯಲ್ಲಿ ಕಂಡಿರ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಇವತ್ತು ಈಗ ಆರೋಗ್ಯ ವ್ಯವಸ್ಥೆ ಬಹುಶಃ
ಇವತ್ತು ಯಾರಾದರೂ ಎಚ್ಚರಗೊಂಡೆ ಒಬ್ಬಕ್ಕೆ ಇರ್ಬೋದು, ಏಮ್ಸ್ ಇರ್ಬೋದು, ಖಾಸಗಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಏನು ಚಟುವಟಿಕೆಗಳ ಬಗ್ಗೆ ಜಿಲ್ಲೆಯ ಜನತೆಗೆ ಬೆಳಕನ್ನು ಚೆಲ್ಲಿದೆ. ಹಾಗಾಗಿ ಆ ಮಂಜುನಾಥ ಸ್ವಾಮಿ ನಮಗೆ ಹೆಚ್ಚಿನ ಆರೋಗ್ಯ ಕೊಡಲಿ, ಇನ್ನೂ ಜಿಲ್ಲೆಗೆ ಹೆಚ್ಚಿನ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್ ಮಾತನಾಡಿ, ತಿಪ್ಪರಾಜ ಹವಾಲ್ದಾರ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಸೇವಾ ಕೇಂದ್ರ ಸ್ಥಾಪಿಸಿ ಜನರಿಗೆ ಉಚಿತ ಸೇವೆ ನೀಡಲಾಗುತ್ತದೆ. ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ತಮ್ಮ ಜೀವದ ಹಂಗು ತೊರೆದು ಜನರಿಗೆ ಸುದ್ದಿ ತಲುಪಿಸುವ ಕೆಲಸವನ್ನು ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕರಾದ ಜಗದೀಶ್ ವಕೀಲರು, ಸುಲೋಚನಾ ಬಸವರಾಜ್ ಸ್ವಾಮಿ, ಶಂಕರಗೌಡ ಮಿರ್ಜಾಪುರ, ಶಂಕರ್ ರೆಡ್ಡಿ, ನಾಗನಗೌಡ, ವರಪ್ರಸಾದ್ ಇತರರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181.
ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. Lakshmi Raghavendra Memorial Trust, Lucky Infotech, Institute of Computer Training. Courses: Basic Computer, DCA Diploma in Computer Application, DTP Diploma in Desktop Publishing, CLC Nudi, Computer Literacy Course, Internet, DCPTC, Diploma in Computer Teacher Training Course, DIFA, Diploma in Computer Financial Accounting, C, C++, Java and Oracle, Computer Hardware and Networking, Spoken English, Project Works, Job Works, Printing, Tuitions available. Visit Lucky Infotech, Institute of Computer Training, Station Road, Balaji Complex, Raichur. Contact number 9448811426 83103 SR Garments Classic Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile
9986267919 9916920786. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಳೆದ 1.5 ವರ್ಷದಿಂದ ದೇಶದ ಜನತೆ ತೀವ್ರ ರೀತಿಯ ಕೋವಿಡ್ ಸಂಕಷ್ಟ ಎದುರಿಸುತ್ತಿದ್ದು, ಅವರ ಕಷ್ಟ ನಿವಾರಣೆಗಾಗಿ ಯಾವುದೇ ಕ್ರಮ ವಹಿಸದೆ ಅವರ ಮೇಲೆ ಭಾರೀ ಬೆಲೆಯ ಏರಿಕೆ ಹೊರೆ ಹೇರುವ ಕ್ರೌರ್ಯವನ್ನು ಕೇಂದ್ರ ಸರ್ಕಾರ ಮೆರೆಯುತ್ತಿದೆ. ಕಳೆದ 1 ವರ್ಷದ ಅವಧಿಯಲ್ಲಿ ಪೆಟ್ರೋಲ್ ಬೆಲೆಯು 25 ರೂಪಾಯಿಗಳಷ್ಟು ಹೆಚ್ಚಳಗೊಂಡಿದೆ. ಕಳೆದ ತಿಂಗಳಲ್ಲಿ 16 ಬಾರಿ ಬೆಲೆ ಏರಿಸಲಾಗಿದೆ. ಈಗ ಅದು 100 ರೂಪಾಯಿ ದಾಟಿದೆ. ಡೀಸೆಲ್ ಬೆಲೆಯು 100ರ ಹತ್ತಿರವಾಗಿದೆ ಎಂದರು. ಅಡುಗೆ ಅನಿಲ ಬೆಲೆ 900 ರೂಪಾಯಿಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿದರು. ಅಗತ್ಯ ವಸ್ತುಗಳ ಬೆಲೆಗಳ ಏರಿಕೆಯಿಂದ ಜನಸಾಮಾನ್ಯರು ತೊಂದರೆಗೀಡಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದಲ್ಲಿ ಯಾವುದೇ ಬೆಲೆ ಏರಿಕೆ ಆಗದಿದ್ದರೂ ದೇಶದಲ್ಲಿ ಮಾತ್ರ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರವೇ ನೇರ ಹೊಣೆಗಾರರಾಗಿದೆ. ಕೂಡಲೇ ತೈಲ ಬೆಲೆಗಳ ಬೆಲೆ ಏರಿಕೆ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಇವತ್ತು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡುವುದ ಉದ್ದೇಶ, ಇವತ್ತೇನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಳೆದ 1.5 ವರ್ಷಗಳಿಂದ ಈ ದೇಶದ ಜನ ಕೋವಿಡ್ ಸಂಕಷ್ಟ ದಿನಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ತೈಲ ಬೆಲೆಗಳನ್ನು ಏರಿಕೆ ಮಾಡುವ ಮೂಲಕ ಕಳೆದ 1.5 ವರ್ಷದಲ್ಲಿ ಸುಮಾರು 25 ಬಾರಿ ಇವತ್ತು ತೈಲ ಬೆಲೆಯನ್ನು ಏರಿಕೆ ಮಾಡಿದೆ. ಕಳೆದ 1 ತಿಂಗಳಲ್ಲಿ 16 ಬಾರಿ ಇವತ್ತೇನೆಂದರೆ ತೈಲ ಬೆಲೆ ಏರಿಕೆ ಮಾಡಿ ಇವತ್ತು 100 ರೂಪಾಯಿಗೆ ಪೆಟ್ರೋಲು 1 ಲೀಟ್ರು ಮತ್ತು ಡೀಸೆಲು 85 ರೂಪಾಯಿಯಿಂದ ಹಾಗೇನೇ ಅನಿಲ, ಅಡಿಗೆ ಗ್ಯಾಸ್ ಅನಿಲ ಬೆಲೆ ಇವತ್ತೇನೆಂದರೆ 900 ರೂಪಾಯಿವರೆಗೆ ಹೆಚ್ಚಳ ಮಾಡಿ ಆ ಮೂಲಕ ಈ ಜನರ ಅಗತ್ಯ ವಸ್ತುಗಳಾಗಿರ್ತಕ್ಕಂಥ ದವಸ ಧಾನ್ಯಗಳ ಬೆಲೆ ಏರಿಕೆ ಕೂಡ ಇವತ್ತು ಪ್ರಮುಖವಾಗಿ ಕಾರಣ ಆಗಿದೆ. ಒಂದು ರೀತಿಯಲ್ಲಿ 1.5 ವರ್ಷಗಳಿಂದ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಕೇಂದ್ರ BJP ಸರ್ಕಾರ ಈ ಬೆಲೆ ಏರಿಕೆ ಮೂಲಕ ಮತ್ತಷ್ಟು ಈ ದೇಶದ ಜನರನ್ನು ಸಂಕಷ್ಟಕ್ಕೆ ದೂಡಿರ್ತಕ್ಕಂಥದ್ದು. ಇದು ಒಂದು ಈ ದೇಶ ದ್ರೋಹಿ ಕೆಲಸ ಅಂತಕ್ಕಂಥ ನೀತಿಯನ್ನು ನಾವು ಸಿಪಿಐಎಂ ಪಕ್ಷ ಇವತ್ತು ಈ ಪ್ರತಿಭಟನೆ ಮೂಲಕ ಖಂಡನೆ ಮಾಡಲಾಗ್ತದೆ. ಹೀಗಾಗಿ ನಾವು ಈ ಪ್ರತಿಭಟನೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈ ಕೂಡಲೇ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದನ್ನು ವಾಪಸ್ ಪಡೆಯಬೇಕು. ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಕೂಡ ತಡೆಗಟ್ಟಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಮತ್ತೆ ನಾವು ಇದೇ 15ನೇ ತಾರೀಕಿಗೆ ಮತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಡಪಕ್ಷಗಳೇನಿದೆ ಆ ಎಡಪಕ್ಷಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟಕ್ಕೆ ನಾವು ಮುಂದೆ ಆಗಬೇಕಾಗ್ತದಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್, H ಪದ್ಮಾ, BS ಶರಣಬಸವ, ಗೋಕ್ರಮ್ಮ, ನಾಗೇಂದ್ರ, ಪ್ರಭಾವತಿ, ಆದಿಲಕ್ಷ್ಮಿ, ರಹಿಮತ್, ಶ್ರೀಧರ್ ಸೇರಿದಂತೆ ಅನೇಕರು ಇದ್ದರು. ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆಯಾಗಿರುವ ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆಗೆ ಆಗ್ರಹಿಸಿ ಕರ್ನಾಟಕ ಜನತಾ ವೇದಿಕೆ ಕಾರ್ಯಕರ್ತರು DC ಕಚೇರಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಜನಸಾಮಾನ್ಯರ ಮೇಲೆ ಹೆಚ್ಚಿನ ಹೊರೆಯಾಗಿರುವ ಪೆಟ್ರೋಲ್, ಡೀಸೆಲ್ ಬೆಲೆ ಇಳಿಕೆಗೆ ಆಗ್ರಹಿಸಿ ಕರ್ನಾಟಕ ಜನತಾ ವೇದಿಕೆ ಕಾರ್ಯಕರ್ತರು DC ಕಚೇರಿ ಅಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಲ್ಲಿಯವರೆಗೆ 21 ಬಾರಿ ಹೆಚ್ಚಳ ಮಾಡಲಾಗಿದೆ. ಪ್ರತಿ ತಿಂಗಳು ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದೆ. ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳಲ್ಲಿ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಕೋವಿಡ್ ಮತ್ತು ಲಾಕ್ಡೌನ್ ಮಧ್ಯೆ ಇಂಧನ ಬೆಲೆ ಹೆಚ್ಚಳ ಮಾಡಿದ್ದು ಜನಸಾಮಾನ್ಯರಿಗೆ ಸಂಕಷ್ಟಕ್ಕೀಡಾಗುವಂತೆ ಮಾಡಿದೆ ಎಂದರು. 2020ರಿಂದ ಕೋವಿಡ್ ಹೆಚ್ಚಳವಾದಂತೆ ಇಂಧನ ಬೆಲೆಯು ಹಂತ ಹಂತವಾಗಿ ಹೆಚ್ಚಳವಾಗಿದೆ. ಪೆಟ್ರೋಲ್ ಮೂಲ ಬೆಲೆ 37 ರೂಪಾಯಿ ಇದ್ದು ಸುಂಕ 33, ವ್ಯಾಟ್ 24.5, ವಿತರಕ ಕಮಿಷನ್ 3.6 ರೂಪಾಯಿ ಪಡೆದಿದ್ದಾರೆ. ಪೆಟ್ರೋಲ್ ಬೆಲೆಗಿಂತ ಸರ್ಕಾರ ವಿಧಿಸುವ ತೆರಿಗೆ 60 ರೂಪಾಯಿ ಆಗಿದೆ. ಇದರಿಂದ ಸಾಮಾನ್ಯ ಜನರು ಬೆಲೆ ಏರಿಕೆಗೆ ತತ್ತರಿಸಿ ಹೋಗಿದ್ದಾರೆ ಎಂದು ತಿಳಿಸಿದರು. ಜನರ ಕಷ್ಟಗಳಿಗೆ ನೆರವಾಗದ ಸರ್ಕಾರ ಅಸಹಾಯಕ ಪರಿಸ್ಥಿತಿಯಲ್ಲಿದೆ. ಕುಡಿಯುವ ನೀರು, ಇಂಧನ, ಬೆಲೆ, ಆರೋಗ್ಯ ಎಲ್ಲವೂ ದುಬಾರಿಯಾಗಿದೆ. ಜೀವನ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸುವ ರೈತರು ಟ್ರ್ಯಾಕ್ಟರ್, ಕೃಷಿ ಉಪಕರಣಗಳ ಬಳಕೆ, ಸಾರಿಗೆ ವೆಚ್ಚ, ವಾಹನ ಸಾಗಾಣಿಕೆ ದರದಲ್ಲಿ ಹೆಚ್ಚಳವಾಗಿದ್ದರಿಂದ ಜನರ ಜೀವನ ದುಸ್ಥಿರವಾಗಿದೆ.
ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿದರು. ದೇಶದಲ್ಲಿ ಬಡತನ, ನಿರುದ್ಯೋಗ ಸಮಸ್ಯೆ ಹೆಚ್ಚಳವಾಗಿದೆ. ಗ್ರಾಮೀಣ ಜನರಿಗೆ ಬೆಲೆ ಏರಿಕೆ ದೊಡ್ಡ ಹೊಡೆತವಾಗಿದೆ. ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ಜನಸಾಮಾನ್ಯರ ಮೇಲೆ ಹೊರೆಯಾಗಿರುವ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದರ ಇಳಿಕೆ ಮಾಡುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಜ್ಯದಲ್ಲಿ ಮೇ 4ರಿಂದ ಇಲ್ಲಿ ತನಕ ಒಟ್ಟಾರೆ 24ನೇ ಬಾರಿಗೆ ಬೆಲೆ ಏರಿಕೆ ಮಾಡಲಾಗಿದೆ. ಒಂದು ತಿಂಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದರ ಏರಿಕೆ ಕಾಣುತ್ತಾ ಇದ್ದು ಜನಸಾಮಾನ್ಯರ ಜೀವ ಸುಡುತ್ತಿದೆ. ಕರ್ನಾಟಕ ರಾಜ್ಯ ಸೇರಿ ಹಲವು ರಾಜ್ಯಗಳಿಗೆ ಲೀಟರ್ ಪೆಟ್ರೋಲ್ 100 ರೂಪಾಯಿ ದಾಟಿದೆ. ಪ್ರಮುಖವಾಗಿ ಈ ಕೊರೋನಾ ಮತ್ತು ಲಾಕ್ಡೌನ್ ಮಧ್ಯೆ ಈ ರೀತಿಯ ಇಂಧನ ದರ ಏರಿಕೆ ಮಾಡಿದ್ದು ನಿಜಕ್ಕೂ ಜನರನ್ನು ತಲ್ಲಣಗೊಳಿಸಿದೆ. ಒಂದು ತಿಂಗಳಲ್ಲಿ ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ 6 ರೂಪಾಯಿ ಏರಿಕೆಯಾಗಿದೆ. 2020ರಲ್ಲಿ ಆರಂಭವಾದ ಕೊರೋನಾ ವೈರಸ್ನಿಂದ ಹಂತವಾಗಿ ಲಾಕ್ಡೌನ್ ನಿರ್ಮಾಣವಾಯಿತು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಂಧನ ಬೆಲೆ ಜಾಸ್ತಿ ಏರಿಕೆ ಮಾಡ್ತಾ ಇದೆ. ಈಗಿನ ಮಾಹಿತಿ ಪ್ರಕಾರ ಪೆಟ್ರೋಲ್ ಮೂಲ ದರ 37 ಇರುತ್ತದೆ. ಎಕ್ಸ್ಪ್ರೆಸ್ ಸುಂಕ 33, ವ್ಯಾಟ್ 24.5, ವಿತರಕರ ಕಮಿಷನ್ 3.6 ಆಗಿರುತ್ತದೆ. ಪೆಟ್ರೋಲ್ ದರಕ್ಕಿಂತ ಸರ್ಕಾರ ವಿಧಿಸುವ ತೆರಿಗೆ 60 ರೂಪಾಯಿ ಆಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಹೊಡೆತಕ್ಕೆ ಸಿಲುಕಿರುವ ಜನಸಾಮಾನ್ಯರ ಬದುಕು ಬಹಳ ಕಷ್ಟಕರವಾಗಿದೆ. ತಮ್ಮ ಜೀವನ ನಿರ್ವಹಿಸಲಾಗದೇ ಇರುವ ಅಸಹಾಯಕತೆ ಪರಿಸ್ಥಿತಿಯಲ್ಲಿ ಸರ್ಕಾರ ಇಂಧನ ಬೆಲೆ ಏರಿಕೆ ಮಾಡಿದ್ದು ಮತ್ತೊಂದು ಕಾರಣವಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಇವತ್ತು ಕುಡಿಯುವ ನೀರು, ವಿದ್ಯುತ್, ಇಂಧನ ಬೆಲೆ, ಆರೋಗ್ಯ ಎಲ್ಲವೂ ದುಬಾರಿಯಾದರೆ ಜನರು ನಿರ್ವಹಣೆ ಮಾಡಲು ಹೇಗೆ ಸಾಧ್ಯ? ಕೃಷಿಯನ್ನು ನಂಬಿಕೊಂಡ ರೈತರು ಟ್ರ್ಯಾಕ್ಟರ್, ಕೃಷಿ ಉಪಕರಣಗಳ ಬಳಕೆ, ಸಾರಿಗೆ ವಾಹನ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಜಿಕೆ ನಾಗರಾಜ್, ಮಹಾದೇವಪ್ಪ, ಶಾಖವಾದಿ ಮಂಜುನಾಥ್, ಗೋಪಾಲ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖವಾಗುತ್ತಲಿದೆ. 47 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಮುಖವಾಗುತ್ತಲಿದೆ. 47 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ರಾಯಚೂರು 28, ಸಿಂಧನೂರು 2, ಮಾನ್ವಿ 10, ದೇವದುರ್ಗ 3 ಮತ್ತು ಲಿಂಗಸೂರು 2 ಪ್ರಕರಣಗಳು ವರದಿಯಾಗಿವೆ. 1038 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 993 ಜನರಲ್ಲಿ ಸೋಂಕು ಕಂಡುಬಂದಿಲ್ಲ. 47 ಜನರಲ್ಲಿ ಮಾತ್ರ ಸೋಂಕು ಪತ್ತೆಯಾಗಿದೆ. ಕೊರೋನಾ ಸೋಂಕು ಪ್ರಮಾಣ 7.65% ಇಳಿದಿದೆ. ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೊರೋನಾ ವಾರಿಯರ್ಸ್ ಎಂದು ನೇಮಕ ಮಾಡಿರುವ ಆದೇಶ ಪತ್ರ ನೀಡುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರ ಸಂಘದಿಂದ ತಾಲೂಕ್ ಪಂಚಾಯಿತಿ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೊರೋನಾ ವಾರಿಯರ್ಸ್ ಎಂದು ನೇಮಕ ಮಾಡಿರುವ ಆದೇಶದ ಪತ್ರ ನೀಡುವಂತೆ ಒತ್ತಾಯಿಸಿ ಅಂಗನವಾಡಿ ನೌಕರರ ಸಂಘದಿಂದ ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಮನವಿ ನೀಡಿ ಆಗ್ರಹಿಸಲಾಯಿತು. ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜನರ ಆರೋಗ್ಯ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರನ್ನು ಟಾಸ್ಕ್ ಫೋರ್ಸ್ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತರಿಗೆ ವಿಮಾ ಯೋಜನೆ ಜಾರಿಗೊಳಿಸಿವೆ. ವಿಮಾ ಸೌಲಭ್ಯ ಪಡೆಯಲು ಕೊರೋನಾ ವಾರಿಯರ್ಸ್ ಎಂದು ಘೋಷಿಸಿರುವ ಆದೇಶ ಪತ್ರ ಅವಶ್ಯಕವಾಗಿದೆ. ರಾಜ್ಯದಲ್ಲಿ 30 ಜನ ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಇಬ್ಬರಿಗೆ ಮಾತ್ರ ವಿಮಾ ಪರಿಹಾರ ನೀಡಲಾಗಿದೆ. ಉಳಿದ 28 ಜನರಿಗೆ ಕೊರೋನಾ ವಾರಿಯರ್ಸ್ ಎಂದು ಸರ್ಕಾರ ಘೋಷಿಸಿರುವ ಆದೇಶ ಪತ್ರ ಅವಶ್ಯಕತೆ ಇದೆ. ಜೀವನ ಭದ್ರತೆ ಇಲ್ಲದ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ನೌಕರರಿಗೆ ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿದೆ ಆದಲ್ಲಿ ಆದೇಶ ಪ್ರತಿಯನ್ನು ನೀಡಬೇಕೆಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಕೋವಿಡ್-19 ವಾರಿಯರ್ಸ್ಗಳಾಗಿ ಕೆಲಸ ಮಾಡುವ ಅಂಗನವಾಡಿ ನೌಕರರಿಗೆ ಕೋವಿಡ್-19 ವಾರಿಯರ್ಸ್ ಎಂದು ನೇಮಕ ಮಾಡಿರುವ ಆದೇಶ ಪತ್ರ ನೀಡುವ ಕುರಿತು ಮಾನ್ಯರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ರಾಯಚೂರು ತಾಲೂಕು ಸಮಿತಿ ತಮ್ಮನ್ನು ಒತ್ತಾಯಿಸುವುದೇನೆಂದರೆ ಈಗಾಗಲೇ ರಾಯಚೂರು ತಾಲೂಕಿನಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿದ್ದು ಮತ್ತು ಅವುಗಳ ಪತ್ತೆಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ಸದಸ್ಯರುಗಳನ್ನಾಗಿ ಸೇರಿಸಿ ಅವರನ್ನು ಮನೆ ಮನೆಗೆ ತೆರಳಿ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕಾಗಿ ಮನೆ ಮನೆ ಸಮೀಕ್ಷೆಯಲ್ಲಿ ILI ಜ್ವರ ಜೊತೆಗೆ ತಲೆನೋವು, ಬೇದಿ, ನೆಗಡಿ ಇತರೆ ಅಂಶಗಳು ಇದ್ದವರನ್ನು ಗುರುತಿಸಿ ಅವರಿಗೆ ಜಿಲ್ಲಾಡಳಿತ ನೀಡಿರುವ ಔಷಧ ಕಿಟ್ಟು ವಿತರಣೆ ಕಾರ್ಯ ನಿರ್ವಹಿಸುತ್ತೇವೆ. ಆದರೆ ಈ ಸಂದರ್ಭದಲ್ಲಿ ಯಾರಿಗಾದರೂ ಸೋಂಕಿತರಿಗೆ ಜೀವನಕ್ಕೆ ಅಪಾಯ ಆಗಿ ಮರಣ ಹೊಂದಿದರೆ ಅಂಥವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೋವಿಡ್-19 ವಿಮಾ ಸೌಲಭ್ಯ ಯೋಜನೆ ಘೋಷಿಸಿದೆ. ಈ ವಿಮಾ ಸೌಲಭ್ಯ ಪಡೆಯಬೇಕಾದರೆ ವಿಮಾ ನಿಗಮದವರು ತಾವು ಕೋವಿಡ್-19 ವಾರಿಯರ್ಸ್ ಎಂದು ಹೇಗೆ ನಂಬುವುದು? ತಾವು ಕೆಲಸ ಮಾಡಿದ ಅವರಿಂದ ಕೋವಿಡ್-19 ವಾರಿಯರ್ಸ್ ಎಂದು ಪ್ರಮಾಣ ಪತ್ರ ಇದ್ದರೆ ಮಾತ್ರ ವಿಮೆ ಸೌಲಭ್ಯ ಪಡೆಯಲು ಸಾಧ್ಯ ಎನ್ನುತ್ತಿದ್ದಾರೆ. ಏಕೆಂದರೆ ಕಳೆದ ವರ್ಷ ರಾಜ್ಯದಲ್ಲಿ ಸುಮಾರು 30 ಜನ ಕಾರ್ಯಕರ್ತರು ಸೋಂಕಿಗೆ ಬಲಿಯಾಗಿದ್ದು ಅದರಲ್ಲಿ 2 ಮಾತ್ರ ವಿಮಾ ಸೌಲಭ್ಯ ನೀಡಲಾಗಿದೆ.
ಉಳಿದ 28 ಜನರಿಗೆ ಕೋವಿಡ್ ವಾರಿಯರ್ಸ್ ಎಂದು ನೇಮಕಗೊಂಡ ಪತ್ರ ಇಲ್ಲದಿರುವುದರಿಂದ ಅವರಿಗೆ ಪರಿಹಾರ ನೀಡುವುದಿಲ್ಲ. ಆದ್ದರಿಂದ ನಾವುಗಳು ಕೋವಿಡ್ ವಾರಿಯರ್ಸ್ ಆಗಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಬೇಕಾದರೆ ನಮ್ಮೆಲ್ಲರಿಗೂ ಕೋವಿಡ್-19 ಅಂಗನವಾಡಿ ಕಾರ್ಯಕರ್ತರು ವಾರಿಯರ್ಸ್ ಎಂದು ನೇಮಕಾತಿ ಆದೇಶ ಪತ್ರವನ್ನು ನೀಡಬೇಕು. ಆ ಮೂಲಕ ನೌಕರರು ಜೀವನದ ಭದ್ರತೆ ತಾವು ಮುಂದಾಗಬೇಕು. ಇಲ್ಲವಾದಲ್ಲಿ ದಿನಾಂಕ 7/6/2021ರಿಂದ 10/6/2021 ಎರಡನೇ ಸುತ್ತಿನ ಮತ್ತು 14/6/2020ರಿಂದ 17/6/2021 ನಡೆಯುವ ಮೂರನೇ ಸುತ್ತಿನ ಸರ್ವೆ ಕಾರ್ಯ ನಿಲ್ಲಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕಾಂಗ್ರೆಸ್ ಸಮಿತಿ ರೈತರು ತಮಗೆ ತಿಳಿದುಪಡಿಸಲಾಗುತ್ತದೆ. ಆದ್ದರಿಂದ ಮಾನ್ಯ ಅಧಿಕಾರಿಗಳು ಕೂಡಲೇ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಅಧ್ಯಕ್ಷೆ ಪಾರ್ವತಿ, ಮನ್ಸಲಾಪುರ್ ಸೇರಿದಂತೆ ಅನೇಕರಿದ್ದರು. ರೈತರು ಬೆಳೆದ ಹಿಂಗಾರು ಬೆಳೆಯ ಜೋಳವನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವು ಖರೀದಿ ಕೇಂದ್ರಗಳ ಮೂಲಕ 3 ತಿಂಗಳ ಹಿಂದೆ ರೈತರು ಮಾರಾಟ ಮಾಡಿದ್ದರು. ಆದರೆ ಇನ್ನೂ ರೈತರಿಗೆ ಯಾವುದೇ ಹಣ ಅವರ ಖಾತೆಗೆ ಪಾವತಿಯಾಗಿಲ್ಲ. ಕೂಡಲೇ ರೈತರಿಗೆ ಹಣ ಪಾವತಿ ಮಾಡಬೇಕೆಂದು ಭಾರತೀಯ ಆಹಾರ ನಿಗಮ ಸಲಹಾ ಸಮಿತಿ ಸದಸ್ಯ ಹಾಗೂ ಲೋಕ ಜನಶಕ್ತಿ ಪಕ್ಷದ ಕಿಸಾನ್ ಸೆಲ್ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಒತ್ತಾಯಿಸಿದ್ದಾರೆ. ರೈತರು ಬೆಳೆದ ಹಿಂಗಾರು ಬೆಳೆಯ ಜೋಳವನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮವು ಖರೀದಿ ಕೇಂದ್ರಗಳ ಮೂಲಕ 3 ತಿಂಗಳ ಹಿಂದೆ ರೈತರು ಮಾರಾಟ ಮಾಡುತ್ತಿದ್ದರು. ಆದರೆ ಇನ್ನು ರೈತರಿಗೆ ಯಾವುದೇ ಹಣ ಅವರ ಖಾತೆಗೆ ಪಾವತಿಯಾಗಿಲ್ಲ. ಕೂಡಲೇ ರೈತರಿಗೆ ಹಣ ಪಾವತಿ ಮಾಡಬೇಕೆಂದು ಭಾರತೀಯ ಆಹಾರ ನಿಗಮ ಸಲಹಾ ಸಮಿತಿ ಸದಸ್ಯ ಹಾಗೂ ಲೋಕ್ ಜನಶಕ್ತಿ ಪಕ್ಷದ ಕಿಸಾನ್ ಸೆಲ್ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಒತ್ತಾಯಿಸಿದ್ದಾರೆ. ರೈತರು ಜೋಳ ಮಾರಿದ ಹಣಕ್ಕೋಸ್ಕರ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಜಿಲ್ಲೆಯಲ್ಲಿ ರೈತರು ಜೋಳ ಬೆಳೆದು ಬೆಂಬಲ ಬೆಲೆಗೋಸ್ಕರ ನಿಗಮಕ್ಕೆ ನೀಡಿದ್ದರು. ಆದರೆ ರೈತರು ಸಂಕಷ್ಟದಲ್ಲಿ ಇರುವಾಗ ರೈತರು ಮುಂಗಾರು ಬಿತ್ತನೆಗೆ ಬೀಜ ಗೊಬ್ಬರ ಖರೀದಿಗೆ ಹಣವಿಲ್ಲ. ರೈತರಲ್ಲಿ ಹಣವಿಲ್ಲದೆ ಅನೇಕ ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರವು ಕೇವಲ ಘೋಷಣೆ ಮಾಡಿದರೆ ಸಾಲದು, ಬೆಂಬಲ ಬೆಲೆ ನೀಡುತ್ತೇವೆ ಎಂದು ಈ ಸಮಯದಲ್ಲಿ ರೈತರ ನೆರವಿಗೆ ಬರಬೇಕು. ಕರ್ನಾಟಕ ಆಹಾರ ಮತ್ತು ನಾಗರಿಕ ನಿಗಮವು ಕೂಡಲೇ ರೈತರಿಗೆ ಹಣ ಪಾವತಿ ಮಾಡಬೇಕು. ಇದರಿಂದ ಅವರ ಮುಂಗಾರು ಬೀಜ ಗೊಬ್ಬರ ಖರೀದಿಸಲು ಅನುಕೂಲವಾಗುತ್ತದೆ ಎಂದು ಜಿ ವೆಂಕಟರೆಡ್ಡಿ ಒತ್ತಾಯಿಸಿದ್ದಾರೆ. ನಗರದ ಲೋಹರ್ವಾಡಿಯ ಮಾರ್ಕಸ್ ಸುನ್ನಿ ದಾವತೆ ಇಸ್ಮಾಯಿಲಿಯಾ ಮಸ್ಜಿದ್ ಎಬಿಬಿ ಹಲೀಮಾ ಸಂಘಟನೆಯಿಂದ ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲಾಯಿತು. ನಗರದ ಲೋಹರವಾಡಿಯ ಮಾರ್ಕಸ್ ಸುನ್ನಿ ದಾವತೆ ಇಸ್ಲಾಮಿಯಾ ಮಸೀದಿ ಎಬಿಬಿ ಹಲೀಮಾ ಸಂಘಟನೆಯಿಂದ ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ನಗರದ ವಿವಿಧ ಕೊಳೆಗೆರೆ ನಿವಾಸಿಗಳಿಗೆ ಕಳೆದ 6 ದಿನಗಳಿಂದ ನಿರಂತರವಾಗಿ ಆಹಾರ ಕಿಟ್ ವಿತರಿಸುವ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲ ಜಾತಿ ಧರ್ಮದ ಜನರಿಗೆ ಆಹಾರವನ್ನು ನೀಡಲಾಯಿತು. ಸುನ್ನಿ ದಾವತೆ ಇಸ್ಲಾಮಿಯಾ ಮೊಹಮ್ಮದ್ ಜಾಫರ್ ಖಾನ್ ಖಾದ್ರಿ ನೇತೃತ್ವದಲ್ಲಿ ಅನೇಕ ಯುವಕರು ಭಾಗವಹಿಸಿ ಆಹಾರವನ್ನು ಸಾರ್ವಜನಿಕರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಪದಾಧಿಕಾರಿಗಳು ಪ್ರಮುಖರು ಭಾಗವಹಿಸಿದ್ದರು. ಸೋಂಕು ಪ್ರಮಾಣ 5% ಕಡಿಮೆಯಾದಲ್ಲಿ ಲಾಕ್ಡೌನ್ ಸಡಿಲಗೊಳಿಸಲು ಸರ್ಕಾರ ಚಿಂತನೆಯಲ್ಲಿದೆ. ಆದರೆ ಜಿಲ್ಲೆಯಲ್ಲಿ ಸೋಂಕು ಪ್ರಮಾಣ ಇಳಿಮುಖವಾಗುತ್ತಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವುದು ಕಳವಳಕಾರಿಯಾಗಿದೆ. ಕೊರೋನಾ ಸೋಂಕು ಪ್ರಮಾಣ 5% ಕಡಿಮೆಯಾದಲ್ಲಿ ಲಾಕ್ಡೌನ್ ಸಡಿಲಗೊಳಿಸಲು ಸರ್ಕಾರ ಚಿಂತನೆಯಲ್ಲಿದೆ. ಆದರೆ ಜಿಲ್ಲೆಯಲ್ಲಿ ಸೋಂಕು ಪ್ರಮಾಣ ಇಳಿಮುಖವಾಗುತ್ತಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವುದು ಕಳವಳಕಾರಿಯಾಗಿದೆ. ಜೂನ್ ಮೊದಲ ಗ್ರಾಮೀಣ ಪ್ರದೇಶದಲ್ಲಿಯೇ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮುಂದುವರೆಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಂಭೀರ ಚಿಂತನೆಯಲ್ಲಿ ತೊಡಗಿದೆ. ಜನರು ಸ್ವಯಂ ಪ್ರೇರಣೆಯಿಂದ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡರೆ ಮಾತ್ರ ನಿಯಂತ್ರಣ ಸಾಧ್ಯವಿದೆ. ನಗರದ ಪ್ರದೇಶಗಳಲ್ಲಿ ಈ ಮುಂಚೆ ಹೆಚ್ಚಳವಾಗಿದ್ದ ಸೋಂಕಿನ ಪ್ರಮಾಣ ಇಳಿಮುಖವಾಗಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ 1 ವಾರದಲ್ಲಿ 1,000 ಪ್ರಕರಣಗಳು ಪತ್ತೆಯಾಗಿರುವುದು ಮತ್ತಷ್ಟು ಬಿಗಿ ಕ್ರಮಕ್ಕೆ ಕೈಗೊಳ್ಳುವಂತಾಗಿದೆ. ಸಿಂಧನೂರು, ಮಾನ್ವಿ ಮತ್ತು ಲಿಂಗಸ್ಗೂರು ತಾಲೂಕಿನ ಹಳ್ಳಿಗಳಲ್ಲಿ ಸೋಂಕು ಪ್ರಮಾಣ ನಿಯಂತ್ರಣಕ್ಕೆ ಬಾರದೆ ಹೋಗಿದೆ. ಈಗಾಗಲೇ ಜಿಲ್ಲಾಡಳಿತ ನಡೆಹಳ್ಳಿ ಕಡೆಗೆ ಕಾರ್ಯಕ್ರಮದ ಮೂಲಕ ಆಶಾ, ಅಂಗನವಾಡಿ, ಆರೋಗ್ಯ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಪ್ರತಿ ಕುಟುಂಬದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಸೋಂಕು ಲಕ್ಷಣಗಳು ಕಂಡುಬಂದಲ್ಲಿ ಆರೈಕೆ ಕೇಂದ್ರಗಳಿಗೆ ದಾಖಲಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಅಧಿಕಾರಿಗಳು, ಸಿಬ್ಬಂದಿಗಳು ಜನರ ಜಾಗೃತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಇಲ್ಲಿಯವರೆಗೆ 19 ಜನರನ್ನು ಮಾತ್ರ ಆರೈಕೆ ಕೇಂದ್ರಗಳಿಗೆ ದಾಖಲಿಸಲು ಸಾಧ್ಯವಾಗಿದೆ. ಮನೆ ಮನೆಗೆ ಚಿಕಿತ್ಸಾ ಕಿಟ್ ನೀಡುವ ಕಾರ್ಯ ಪ್ರಗತಿಯಲ್ಲಿ ಇದ್ದರೂ 1,500 ಕುಟುಂಬಗಳಿಗೆ ಮಾತ್ರ ಒದಗಿಸಲು ಸಾಧ್ಯವಾಗಿದೆ. ಸೋಂಕಿನ ಪ್ರಮಾಣ ಆಧರಿಸಿ ಲಾಕ್ಡೌನ್ ಸಡಿಲಗೊಳಿಸಲು ಜಿಲ್ಲಾಡಳಿತ ಚಿಂತನೆಯಲ್ಲಿದೆ. ನಗರ ಪ್ರದೇಶದಲ್ಲಿ ಸಡಿಲಗೊಳಿಸಿದರೆ ಗ್ರಾಮೀಣ ಪ್ರದೇಶದ ಜನರು ವಹಿವಾಟಿಗೆ ನಗರ ಪ್ರದೇಶಗಳಿಗೆ ಪ್ರವೇಶಿಸುವುದರಿಂದ ನಿಯಂತ್ರಣದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಲಾಕ್ಡೌನ್ ಒಂದೇ ನಿಯಮ ಜಾರಿಗೊಳಿಸಲು ಸಹ ಸಾಧ್ಯವಾಗದೇ ಇರುವುದರಿಂದ ಸಮಸ್ಯೆಯಾಗಿ ಪರಿಣಮಿಸಿದೆ.
ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಚಿತವಾಗಿರುವ ಟಾಸ್ಕ್ ಫೋರ್ಸ್ ಸಮಿತಿಗಳು ಎಲ್ಲವೂ ಕ್ರಿಯಾಶೀಲವಾಗಿಲ್ಲ. ಕೆಲವೊಂದು ಪಂಚಾಯಿತಿ ಸಮಿತಿಗಳ ಚುರುಕಾಗಿ ಕೆಲಸ ಮಾಡುತ್ತಿದ್ದರೆ ಮತ್ತೆ ಕೆಲವು ಕ್ರಿಯಾಶೀಲತೆಯನ್ನು ಪಡೆದಿಲ್ಲ. ಜನರನ್ನು ಮತ್ತಷ್ಟು ಜಾಗೃತಿಗೊಳಿಸಿ ಕಠಿಣ ಕ್ರಮ ಕೈಗೊಂಡರೆ ಮಾತ್ರ ಗ್ರಾಮೀಣ ಪ್ರದೇಶದ ಸೋಂಕು ಪ್ರಮಾಣ ನಿಯಂತ್ರಣಕ್ಕೆ ಸಾಧ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ. ಎಲ್ಲಾ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಮಾಡಲು ಪ್ರಾಮಾಣಿಕ ಪ್ರಯತ್ನ. ಡಾಕ್ಟರ್ ಶಿವರಾಜ್ ಪಾಟೀಲ್. ಪತ್ರಕರ್ತರಿಗೆ ಆಹಾರ ಕಿಟ್ ವಿತರಣೆ. ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಶ್ಲಾಘನೀಯ. ತಿಪ್ಪರಾಜ್. ಇಂಧನ ಬೆಲೆ ಏರಿಕೆ ಖಂಡಿಸಿ ಸಿಪಿಐಎಂನಿಂದ ಪ್ರತಿಭಟನೆ. ತೈಲ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಹೊರೆ ನಿಯಂತ್ರಣಕ್ಕೆ ಆಗ್ರಹಿಸಿ ಜನತಾ ವೇದಿಕೆ ಮನವಿ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಳಿಮುಖ. 47 ಜನರಲ್ಲಿ ಸೋಂಕಿನ ದೃಢ. ಅಂಗನವಾಡಿ ನೌಕರರನ್ನು ಕೊರೋನಾ ವಾರಿಯರ್ಸ್ ಎಂದು ನೇಮಕಾತಿ ಆದೇಶ ನೀಡಲು ಆಗ್ರಹಿಸಿ ನೌಕರರಿಂದ ಮನವಿ. ಬಿಳಿಜೋಳ ಖರೀದಿ ಹಣ ಪಾವತಿಗೆ ಜಿ ವೆಂಕಟರೆಡ್ಡಿ ಒತ್ತಾಯ. ನಗರದ ಲೋಹರವಾಡಿಯ ಕೊರೋನಾ ಸಂಕಷ್ಟದಲ್ಲಿರುವ ಜನರಿಗೆ ಆಹಾರ ಕಿಟ್ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಲಕ್ಕಿ ಇನ್ಫೋಟೆಕ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಟ್ರೈನಿಂಗ್, ಸ್ಟೇಷನ್ ರೋಡ್, ಬಾಲಾಜಿ ಕಾಂಪ್ಲೆಕ್ಸ್, ರಾಯಚೂರು. SR Garments classic collections for kids, women and men. Beside vegetable market, cloth bazaar, Raichur. कड़ई चूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर.